ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಗುರುಬಲ ಗುರುಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ನವಗ್ರಹಗಳಲ್ಲಿ ಗುರುಗ್ರಹ ಬಹಳ ಶ್ರೇಷ್ಠವಾದಂಥ ಗ್ರಹ. ಆ ಗುರುಗ್ರಹದ ಸ್ಥಾನ ಪಲ್ಲಟಾಗ್ತಾ ಇದೆ. ಯಾವ ರಾಶಿಯಿಂದ ಅಂದರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಈಗ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಸಾಮಾನ್ಯವಾಗಿ ಯಾವುದೇ ಒಂದು ಗ್ರಹಗಳು ಸ್ಥಾನ ಪಲ್ಲಟ ಆಗುವಾಗ ದ್ವಾದಶ ರಾಶಿಗಳ ಮೇಲೆ ಪ್ರಭಾವ ಬೀರ್ತವೆ. ಅದೇ ರೀತಿಯಾಗಿ ಗುರು ಕೂಡ ಈಗ ಬೇರೆ ರಾಶಿಗೆ ಸ್ಥಾನ ಪಲ್ಲಟ ಆಗ್ತಾ ಇರೋದ್ರಿಂದ ದ್ವಾದಶ ರಾಶಿಯ ಮೇಲೆ ಬಹಳ ಪ್ರಭಾವ ಬೀರ್ತಾನೆ. ಹಾಗಾದ್ರೆ ಯಾವ ರೀತಿ ಪ್ರಭಾವ ಬೀರ್ತಾನೆ, ಅದರ ಪರಿಣಾಮಗಳು ಏನು, ಅದಕ್ಕೆ ಪರಿಹಾರವೇನು, ಅದೆಲ್ಲವನ್ನ ಇವತ್ತಿನ ದಿನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಅಕ್ಟೋಬರ್ 18. ಇವತ್ತು ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾನೆ. ಸೊ ಈ ಗುರುಗ್ರಹದ ಮಹತ್ವವನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಈ ದಿವಸ ಗುರುವಿನ ಸ್ಥಾನ ಪಲ್ಲಟ. ತಾವು ಹೇಳಿದ್ರಿ, ಗುರು ಗ್ರಹಗಳಲ್ಲೆಲ್ಲ ಅತ್ಯಂತ ವಿಶಿಷ್ಟವಾದ ಗ್ರಹ ಅಂತ. ಹೌದು, ಗುರುವಿಗೆ ಬಹಳ ವಿಶೇಷವಾದ ಮಹತ್ವ ಇದೆ. ಗುರುವನ್ನು ಬೃಹಸ್ಪತಿ ಶ್ರೇಷ್ಠಮತಿ ಅಂತ ಹೇಳಿದ್ದಾರೆ. ಬೃಹಸ್ಪತಿ ಶ್ರೇಷ್ಠಮತಿ. ಗ್ರಹಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದ ಮತಿ ಯಾರು, ಬುದ್ಧಿಶಕ್ತಿ ಅರಿವಿರ್ತಕ್ಕಂಥ ಗ್ರಹ ಯಾವುದಪ್ಪ ಅಂದರೆ ಅದು ಗುರುವಾಗಿದೆ. ಇಂತಹ ಗುರು ಸ್ಥಾನ ಪಲ್ಲಟ ಮಾಡಿ ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ. ಉಚ್ಚ ಸ್ಥಾನಗಳಲ್ಲಿ ಗ್ರಹಗಳು ಹೇಗಿರ್ತಾವಂದರೆ ಯಾವ ರೀತಿಯ ಫಲವನ್ನು ಕೊಡ್ತವೆ ಅಂತಂದರೆ ಸ್ವಚ್ಛೆ ಪೂರ್ಣ ಫಲವನ್ನು ಕೊಡಲಿಕ್ಕೆ ಯೋಗ್ಯವಾದ ಸ್ಥಳ ಯಾವುದು ಗ್ರಹಗಳಿಗೆ ಅಂದರೆ ಅದು ಉಚ್ಚ ಸ್ಥಾನ. ಹೀಗಾಗಿ ಗುರು ಈಗ ಸಂಚರಿಸ್ತಾ ಇರತಕ್ಕಂಥದ್ದು, ಈಗ ರೀಚ್ ಆಗ್ತಾ ಇರತಕ್ಕಂಥದ್ದು ತನ್ನ ಉಚ್ಚ ಸ್ಥಾನಕ್ಕೆ. ಹೀಗಾಗಿ ಉಚ್ಚ ಸ್ಥಾನದಲ್ಲಿ ಒಂದು ಗ್ರಹವಿದ್ದಾಗ ಸಂಪೂರ್ಣವಾದ ಶುಭ ಫಲವನ್ನು, ವಿಶಿಷ್ಟವಾದ ಶುಭ ಫಲಗಳನ್ನು ಕೊಡ್ತಾನೆ. ಒಂದೊಂದು ಗ್ರಹಕ್ಕೂ ಒಂದೊಂದು ರೀತಿಯ ಫಲ ಕೊಡುವಂಥ ಶಕ್ತಿ ಇದೆ. ಗುರುವಿಗೆ ಯಾವ ಥರ ಶಕ್ತಿ ಇದೆ ಅಂತಂದರೆ ಪ್ರಜ್ಞಾ ವಿತ್ತ ಪುಷ್ಟಿತನಯ ಜ್ಞಾನಾನಿ ವಾಗೀಶ್ವರಾತ್. ಇಷ್ಟು ಅಂಶಗಳನ್ನು ಹೇಳಿದೆ ಗುರುವಿಗೆ. ಪ್ರಜ್ಞೆ ಬೇಕಲ್ರಿ ನಮಗೆ. ಯಾವ ಸ್ಥಳದಲ್ಲಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಏನು ಯೋಚನೆ ಮಾಡಿದ್ದೀವಿ, ಯಾವುದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀವಿ, ಇದಕ್ಕೆಲ್ಲ ಪ್ರಜ್ಞೆ ಅಂತ ಕರೀತಾರೆ. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ. ಭೂತ ಭವಿಷ್ಯ ವರ್ತಮಾನ ಮೂರನ್ನೂ ತಲೆಯಲ್ಲಿಟ್ಟುಕೊಂಡು ಚಿಂತನೆ ಮಾಡಿ ಅಲ್ಲಿ ಇಂಥ ಕೆಲಸ ಮಾಡಿದ್ರೆ ಹೀಗಾಗುತ್ತೆ, ಮುಂದೆ ಇದು ಇತಿಹಾಸವಾಗಿ ಉಳಿಯುತ್ತೆ, ಮತ್ತೊಬ್ಬರಿಗೆ ಆದರ್ಶವಾಗುತ್ತೆ, ಹೀಗೆ ತ್ರಿಕಾಲಗಳನ್ನು ಯೋಚನೆ ಮಾಡಿಕೊಂಡು ಯಾವ ಕೆಲಸವನ್ನು ಮಾಡ್ತಾರೋ ಅಂಥವನಿಗೆ ಪ್ರಜ್ಞಾವಂತ ಅಂತ ಕರೀತಾರೆ. ಅದನ್ನು ಕೊಡ್ತಕ್ಕಂಥದ್ದು ಯಾರಪ್ಪ? ಗುರು. ಮೊದಲನೇದೇ ಪ್ರಜ್ಞೆ. ಎಷ್ಟು ವಿಶಿಷ್ಟವಾದ ಶಕ್ತಿ ನೋಡಿ ಅದು. ಪ್ರಜ್ಞಾವಿತ್ತ. ಎರಡನೇದು ಎಲ್ಲರಿಗೆ ಬೇಕಾಗಿರತಕ್ಕಂಥದ್ದು ಹಣ. ವಿತ್ತ ಅಂದ್ರೇನು? ಹಣ ಅಂತ ಅರ್ಥ. ಯಾರಿಗೆ ಹಣ ಬೇಡ ಹೇಳಿ? ಸರ್ವೇ ಗುಣ ಕಾಂಚನ ಆಶ್ರಯಂತಿ ಅಂತ. ಎಲ್ಲ ಗುಣಗಳು ಆ ಹಣದಲ್ಲಿ ಅಡಕೊಂಡ್ಬಿಟ್ಟಿದೆ. ಹಣವಿಲ್ಲದೆ ಬದುಕೇ ಇಲ್ಲ. ಇಂಥ ಅರ್ಥವನ್ನು ಕೂಡ ಗುರು ನೀಡ್ತಾನೆ. ಗುರುವಿಗೆ ಧನಕಾರಕ ಅಂತಲೂ ಕರೀತಾರೆ. ಆಮೇಲೆ ಪ್ರಜ್ಞಾವಿತ್ತ ತನಯ. ಸಂತಾನ ಸೂಚಕನಾಗಿರ್ತಕ್ಕಂಥವನು, ಸಂತಾನ ಕಾರಕನಾಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಅದು ಗುರು. ಹೀಗಾಗಿ ಯಾರಿಗಾದರೂ ಅಂಥದ್ದು ಒಂದು ಆಲೋಚನೆ ಇದೆ, ಅಂತಹ ಫಲದ ನಿರೀಕ್ಷೆ ಇದೆ ಅಂತಂದರೆ ಗುರು ತುಂಬ ಚೆನ್ನಾಗಿರಬೇಕು. ಅಂತಹ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರು ಆ ಫಲವನ್ನು ಸೂಚನೆ ಮಾಡಲಿಕ್ಕೆ. ನಂತರ ಜ್ಞಾನಾನಿವಾಗಿ ಈಶ್ವರಾತ್. ಜ್ಞಾನ ಎಲ್ಲ ಅರಿವಿಗೆ ಸಂಬಂಧಿಸಿರ್ತಕ್ಕಂಥದ್ದು. ತುಂಬ ವಿಶೇಷವಾದ ಗ್ರಹ. ಯಾಕೆ ಅಂತಂದರೆ ಅದು ಅರಿವನ್ನು ಪ್ರಕಟ ಮಾಡುತ್ತೆ. ಆ ಕಾರಣದಿಂದಾಗಿ ಅರಿವಿಲ್ಲದೆ ಇದ್ದರೆ ಮನುಷ್ಯ ಶೂನ್ಯನಾಗಿಬಿಡ್ತಾನೆ. ಯಾವುದಾದ್ರೂ ದಾರಿದ್ರ್ಯವಿರಬಹುದು, ಅರಿವಿನ ದಾರಿದ್ರ್ಯ ಇರಬಾರ್ದು ಮನುಷ್ಯನಿಗೆ. ಅದಿಲ್ಲ ಅಂದ್ಬಿಟ್ರೆ ಇದ್ದೂ ಸತ್ತ ಹಾಗೆ. ಹೀಗಾಗಿ ಅಂಥ ಅರಿವು, ಜ್ಞಾನ, ಪ್ರಜ್ಞೆ ಎಲ್ಲವನ್ನು ಕೊಡ್ತಕ್ಕಂಥ ಗುರು ತುಂಬ ವಿಶಿಷ್ಟವಾದ ಗ್ರಹ ಅಂತ ಅನ್ನಿಸ್ಕೊಂಡಿರೋದು ಈ ಕಾರಣಕ್ಕಾಗಿ. ಇಂಥ ಗುರು ಈಗ ಉಚ್ಚರಾಶಿಯಲ್ಲಿ ಸಂಚರಿಸ್ತಾನೆ. ತುಂಬ ಶ್ರೇಷ್ಠವಾದ ಫಲಗಳನ್ನು ಕೊಡಲಿಕ್ಕೆ ಗುರು ಆ ಸ್ಥಾನಕ್ಕೆ ಬಂದಿದ್ದಾನೆ.
ಡಿಸೆಂಬರ್ 5ರವರೆಗೆ ಈ ಒಂದು ವಿಶಿಷ್ಟ ಫಲಗಳನ್ನು ನಾವು ಕಾಣಬಹುದು. ಯಾರ್ಯಾರಿಗೆ ಯಾವ್ಯಾವ ರೀತಿಯ ಫಲಗಳಿದ್ದಾವೆ ಗಮನಿಸ್ತಾ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.